ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರ್, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಒಂದು ಜಾತಕದ ವಿಮರ್ಶೆಯ ಬಗ್ಗೆ ತಿಳಿಸ್ತಾ ಇದ್ದೇನೆ. ಈ ಜಾತಕರು ನಮ್ಮ ಹೊಸ ಕಚೇರಿಗೆ, SITಯಲ್ಲಿರೋ ಹೊಸ ಕಚೇರಿಗೆ ಬಂದಿದ್ದರು. ಇವರು ಎಲ್ಲ ಒಂದು ಕಡೆ ಸೈಟ್ ತಗೋಬೇಕು ಅಂತೇಳಿ ಇನ್ಸ್ಟಾಲ್ಮೆಂಟಲ್ಲಿ ಅವರು ಸೈಟ್ ಕೊಡ್ತೇವೆ ಅಂತ ಹೇಳಿದರು. ಹಾಗಾಗಿ ನನ್ನ ಹತ್ರ ಕೇಳಲಿಕ್ಕೆ ಬಂದಿದ್ದರು. ಸರಿ, ಸೈಟ್ ತಗೋಬೋದಾ ಅಂತೇಳಿ ಕೇಳಿದಂಥ ಒಂದು ಸಂದರ್ಭದಲ್ಲಿ ಇವರ ಡೇಟ್ ಆಫ್ ಬರ್ತ್ ಮೇಲೆ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಜನ್ಮ ರಾಶಿಗೆ 7.5 ಶನಿ ಭಗವಾನರ ಪ್ರಭಾವ ನಡೀತಾ ಇರ್ತಕ್ಕಂಥದ್ದು, ಹಾಗೂ ಗುರುಬಲ ಇಲ್ಲದೇ ಇರ್ತಕ್ಕಂಥದ್ದು, ಹಾಗೂ ಸರ್ಪದೋಷದ ಪ್ರಭಾವ ಬಲವಾಗಿ ಇರೋದರಿಂದ ಈ ಸೈಟ್ ತಗೊತಕ್ಕಂಥ ವಿಚಾರದಲ್ಲಿ ಗಡಿಬಿಡಿ ಬೇಡ, ಸ್ವಲ್ಪ ಸಮಯ ವೆಯ್ಟ್ ಮಾಡಿ ಸೂಕ್ತ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತೇಳಿ ತಿಳಿಸಿರ್ತೇನೆ. ಈ ಜಾತಕರ ಜನ್ಮ ದಿನಾಂಕ 10/11/1989, 9:30 ಬೆಳಿಗ್ಗೆ. ಇಲ್ಲಿ ಈ ಜಾತಕರಿಗೆ ಹೆಸರಿಡಬೇಕಾದ್ರೆ ಮೇಷರಾಶಿಯ ಹೆಸರನ್ನು ಇಟ್ಟಿದ್ದಾರೆ. ಇವರ ಜನ್ಮ ನಕ್ಷತ್ರ ಮೀನ ರಾಶಿ, ಉತ್ತರ ಭಾದ್ರ ನಕ್ಷತ್ರಕ್ಕೆ ಬಂದಿದೆ. ಧನುರ್ಲಗ್ನ, ಲಗ್ನದಲ್ಲೇ ಶುಕ್ರ ಮತ್ತು ಶನಿ ಭಗವಾನರು ಜ್ಯೋತಿಯಾಗಿದ್ದಾರೆ. ಮಕರ ರಾಶಿಯಲ್ಲಿ ರಾಹು ಸ್ಥಿತರಾಗಿದ್ದಾರೆ. ಮೀನ ರಾಶಿಯಲ್ಲಿ ಚಂದ್ರ, ಮಿಥುನ ರಾಶಿಯಲ್ಲಿ ಗುರು, ಕಟಕ ರಾಶಿಯಲ್ಲಿ ಕೇತು, ತುಲಾ ರಾಶಿಯಲ್ಲಿ ರವಿ, ಕುಜ, ಬುಧ ಗ್ರಹಗಳು ಸ್ಥಿತರಾಗಿದ್ದಾರೆ. ಇಲ್ಲಿ ಭೂಮಿಕಾರಕ ಕುಜ ನಾವು ನೋಡುವಾಗ ಮಿತ್ರ ಕ್ಷೇತ್ರದಲ್ಲಿ ಇರೋದ್ರಿಂದ, ಹಾಗೂ ಲಗ್ನಾತ್ 4ನೇ ಮನೆ, ಭೂಮಿ, ಮನೆ, ವಾಸ್ತು, ವಾಹನ ಇವನ್ನೆಲ್ಲ ಖರೀದಿ ಮಾಡಬೇಕಾದ್ರೆ ನಾವು 4ನೇ ಮನೆಯನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಲಗ್ನಾತ್ 4ನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಗೋಚರ ಫಲದಲ್ಲಿ ಇವರ ಜಾತಕದಲ್ಲಿ ಲಗ್ನದಲ್ಲೇ ಸ್ಥಿತರಾಗಿರೋದ್ರಿಂದ ಶನಿ ದೋಷದ ಪ್ರಭಾವ ಪ್ರಬಲವಾಗಿ ಇರೋದ್ರಿಂದ ಸದ್ಯಕ್ಕೆ ಈ ಸೈಟ್ ತೆಗೆದುಕೊತಕ್ಕಂಥ ನಿಮ್ಮ ನಿರ್ಧಾರವನ್ನು ಪೋಸ್ಟ್ಪೋನ್ ಮಾಡಿ ಅಂತೇಳಿ ಸಲಹೆ ಕೊಟ್ಟಿದ್ದೇನೆ. ಮೊದಲಿಗೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಶಾಂತಿ ಹೋಮ, ಆಶ್ಲೇಷ ಬಲಿ, ನಾಗಪ್ರತಿಷ್ಠೆಯನ್ನು ಮಾಡಿಸ್ಲಿಕ್ಕೆ ಸಲಹೆ ಕೊಟ್ಟಿದ್ದೇನೆ. ಶನಿವಾರಗಳಂದು ಶನಿ ಭಗವಾನರಿಗೆ ಎಳ್ಳೆಣ್ಣೆ ದೀಪ ಹಚ್ಚತಕ್ಕಂಥದ್ದು, ಎಳ್ಳೆಣ್ಣೆ ದಾನ ಕೊಡೋದು, ಎಳ್ಳೆಣ್ಣೆ ಅಭಿಷೇಕ ಮಾಡ್ತಕ್ಕಂಥದ್ದು ಅಥವಾ ಮಾಡಿಸ್ತಕ್ಕಂಥದ್ದು, ಬನ್ನಿ ಪತ್ರೆ, ಬಿಲ್ವ ಪತ್ರೆಗಳನ್ನು ಅರ್ಪಣೆ ಮಾಡಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಡಿ ಅಂತೇಳಿ ಇವ್ರಿಗೆ ಸಲಹೆ ಕೊಟ್ಟಿದ್ದೆ. ಗುರುಬಲ ಇಲ್ಲದೇ ಇರುವ ಕಾರಣ ಗುರುವಾರಗಳಂದು ರಾಯರ ಮಂದಿರದಲ್ಲಿ ಅಥವಾ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಅಥವಾ ದತ್ತಾತ್ರೇಯರ ಸಾನ್ನಿಧ್ಯದಲ್ಲಿ ಹಳದಿ ಹೂವು ಅರ್ಪಣೆ ಮಾಡಿ ಪೂಜೆ ಮಾಡಿಸಿ ಅಂತೇಳಿ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಇಲ್ಲಿ ಇವರ ಜಾತಕದಲ್ಲಿ ತುಂಬ ನೋವಿದೆ. ಎಷ್ಟೋ ಆಸೆ ಆಕಾಂಕ್ಷೆಗಳನ್ನೆಲ್ಲ ಇಟ್ಕೊಂಡು ಯಾವುದೂ ಸಹ ಫಲಪ್ರದ ಆಗ್ತಾ ಇಲ್ಲ. ಪ್ರಾರಂಭದ ಹಂತದಲ್ಲೇ ಇವರು ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೋಬೇಕಿತ್ತು, ಮಾಡ್ಕೊಳ್ಳಿಕ್ಕಾಗಿಲ್ಲ. ಯಾವುದೇ ಹಣ ಬಂದರೂ, ಎಷ್ಟೇ ಹಣ ಬಂದರೂ, ಏನಾದರೂ ಸಾಧನೆ ಮಾಡಬೇಕು ಅಂತ ಹೋದರೆ ಅಡ್ಡಿ ಆತಂಕಗಳೇ ಜಾಸ್ತಿ. ಬಾಧಕ ಸ್ಥಾನದಲ್ಲಿ ಲಗ್ನಾಧಿಪತಿಯಾದಂಥ ಗುರು ಸ್ಥಿತರಾಗಿರೋದ್ರಿಂದ, ಲಗ್ನದಲ್ಲಿ ಪ್ರೇತಕಾರಕ ಶನಿ ಭಗವಾನರು, ಶ್ರೀಕಾರಕ ಶುಕ್ರ ಗ್ರಹ ಸ್ಥಿತರಾಗಿರೋದ್ರಿಂದ ಒಂಥರ ಭಯ, ಗಾಬರಿ, ಟೆನ್ಷನ್ನು, ಈ ಒತ್ತಡದಿಂದ ಬಳಲ್ತಾ ಇದ್ದಾರೆ. ಈ ಜಾತಕದ ವಿಮರ್ಶೆಯನ್ನು
ಮಾಡಿದ ನಂತರ ಇವರಿಗೆ ಸುಬ್ರಹ್ಮಣ್ಯದಲ್ಲಿ ಪೂಜೆಯನ್ನು ಕೊಟ್ಟು ಶನಿ ಭಗವಾನರಿಗೆ ಶ್ರದ್ಧಾ ಭಕ್ತಿಯಿಂದ ಪೂಜೆ ಕೊಡಲಿಕ್ಕೆ ಸಜೆಷನ್ಸ್ ಕೊಟ್ಟಿದ್ದೇನೆ. ಜಾತಕರ ತಂದೆ ತಾಯಿಗಳು ಇವರ ಜಾತಕಕ್ಕೆ ಸಂಬಂಧಪಟ್ಟ ಪರಿಹಾರಗಳನ್ನು ಯಾವುದೂ ಮಾಡ್ಕೊಳ್ಳಿಕ್ಕಾಗಿಲ್ಲ. ಬಹುತೇಕವಾಗಿ ಆ ಸಮಯದಲ್ಲಿ ಸರಿಯಾದ ಮಾರ್ಗದರ್ಶನ ಕೊಡ್ತಕ್ಕಂಥವರು ಇವರಿಗೆ ಸಿಕ್ಕಿಲ್ಲ. ಹಾಗಾಗಿ ಮೊನ್ನೆ ಈ ಜಾತಕರ ವಿಚಾರಗಳನ್ನು ತಿಳಿಸಿ ಆದಮೇಲೆ ತುಂಬ ಎಫೆಕ್ಟ್ ಹಾಕಿ ಏನೇನೋ ಮಾಡಿ ಏನಾದರೂ ಮಾಡಬೇಕು ಅಂತ ಹೋಗ್ತಾರೆ. ಆದರೆ ಅದರ ಡಬ್ಬಲ್ ಪಟ್ಟು ಹಿಂದೆ ಬರ್ತಾಯಿದೆ. ವ್ಯವಹಾರ ಮಾಡಬೇಕು ಅಂತ ಹೋಗ್ತಾರೆ, ಆಗ್ತಾಯಿಲ್ಲ. ಸೈಟ್ ತೊಗೋಬೇಕು ಅಂತ ಇದ್ದಾರೆ, ಆಗ್ತಾಯಿಲ್ಲ. ಏನು ಮಾಡೋಕ್ಕೆ ಹೋದರೂ ಹಿಂದೆ ಬರ್ತಾ ಇರೋ ಕಾರಣ ಇಲ್ಲಿ ಧನುರ್ಲಗ್ನ ಅಂತ ತೆಗೆದುಕೊಂಡಾಗ 4ನೇ ಮನೆಯಲ್ಲಿ ಶನಿ ಭಗವಾನರು ಗೋಚಾರ ರೀತಿಯಲ್ಲಿ ಜನ್ಮರಾಶಿಗೆ ಚಂದ್ರ ಇರ್ತಕ್ಕಂಥದ್ದಾಗ ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರೋದಿಲ್ಲ. ಆದ್ದರಿಂದ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೊಳ್ಳಿ ಅಂತೇಳಿ ಸಲಹೆ ಕೊಟ್ಟಿದ್ದೇನೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.